ತಿರುಪತಿ ತಿಮ್ಮಪ್ಪ ತಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಹುರ್ಗಡ್ಲೆ ಚಟ್ನಿ ತುಂಬ ಚೆನ್ನಾಗಿದೆ. ಏನು ನಿಮ್ಮ ವಯಸ್ಸು? 85. 85. ಹೇಗಿದೆ ಇಡ್ಲಿ ಚಟ್ನಿ? ಚೆನ್ನಾಗಿದೆ. ಹುರ್ಗಡ್ಲೆ ಚಟ್ನಿ ಹೆಂಗ್ ರುಬ್ತಾ ಇದೆ ನೋಡಿ ಗ್ರೈಂಡ್ರು. ವಾವ್. ಆ್ಯಕ್ಚುಲಿ ಇದು ನಾನು ಸೆಕೆಂಡ್ ಟೈಮ್ ಬಂದಿರೋದು. ಫಸ್ಟ್ ಟೈಮ್ ಬಂದಾಗ ತುಂಬ ಸಖತ್ತಾಗಿತ್ತು ಅಂತ ಸೆಕೆಂಡ್ ಟೈಮ್ ಬಂದಿದ್ದೀನಿ. ಇವತ್ತಿಗೂ ಅದೇ ರುಚಿ ಇದೆಯಾ? ಸೇಮ್ ರುಚಿ ಇದೆ, ಸಖತ್ತಾಗಿದೆ. ಸೇಮ್ ರುಚಿ ಇದೆ. ಪಲಾವ್ಗೆ ಅವರೆಕಾಳಲ್ಲಿ ಹಾಕಿದ್ದಾರೆ, ಹೇಗಿದೆ? ಸೂಪರ್ ಕಾಂಬಿನೇಷನ್. ಆ ಕಾಲದಲ್ಲಿ ಕಲ್ಲುಪ್ಪು ಹಾಕೋರು, ರುಬ್ಬಿ ಸಾಂಬಾರು ಮಾಡೋರು. ಅದಾದಮೇಲೆ ಇನ್ನೂ ವಿಶೇಷವಾಗಿ ಹೇಳಬೇಕು ಅಂತಂದರೆ ಎಲ್ಲ ಹೋಮ್ ಮೇಡ್, ಅವ್ರು ಕೈ ಮಸಾಲೆ ಹಾಕಿ ಮಾಡೋ ಅಂಥದ್ದು ಇದೆಯಲ್ಲ, ಅದು ರುಚಿ, ಅದು ಸಸ್ಯಾಹಾರಿ ಆಗಿರಲಿ ಮಾಂಸಾಹಾರಿ ಆಗಿರಲಿ, ನೆಕ್ಸ್ಟ್ ಲೆವೆಲ್ ರುಚಿ ಇರುತ್ತೆ. ವಾವ್, ಪುರಿ ನೋಡಿ ಬರ್ರಂತ ಉತ್ಕೊಂಡ್ಬಿಡ್ತು ಕಾದು ಎಣ್ಣೆಲಿ ಹಾಕ್ತಿದ್ದಾಗಲೇ. ವಾರೇ ವಾ ಚಂದ್ರು. ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಎರಡೂ ಚೆನ್ನಾಗಿದೆ. ರೇಟು ಚೀಪ್ ಆ್ಯಂಡ್ ಬೆಸ್ಟ್ ಆಗಿದೆ. 10 ರೂಪಾಯಿ ಒಂದು ಇಡ್ಲಿ ಸರ್ ಬ್ಯಾಂಗ್ಳೂರಲ್ಲಿ. ಏನು ಕಡೆ ಇದು? ಪೂರಿಗೆ ಏನೇನು ಹಾಕ್ತೀರಾ? ಪೂರಿಗೆ ಗೋಧಿ ಹಿಟ್ಟ ಮೈದಾ ಹಿಟ್ಟ? ಗೋಧಿ ಹಿಟ್ಟು, ಉಪ್ಪು, ಸಕ್ಕರೆ, ನೀರು, ಇಷ್ಟೇ ಇಷ್ಟೇ ಸರ್. ಮೈದಾ ಹಾಕಲ್ಲ? ಮೈದಾ ಹಾಕಲ್ಲ. ವಾವ್, ಪುರಿ ನೋಡಿ ಬರ್ರಂತ ಉತ್ಕೊಂಡ್ಬಿಡ್ತು ಕಾದು ಎಣ್ಣೆಲಿ ಹಾಕ್ತಿದ್ದಾಗಲೇ. ವಾರೇ ವಾ ಚಂದ್ರು, ಸೂಪರ್. ಸೊಪ್ಪು ಸಾಂಬಾರು, ವಾವ್. 10 ರೂಪಾಯಿ ಉದ್ದಿನ ವಡೆ, ಅವರೆಕಾಳು, ರೈಸ್ ಬಾತ್, ಪಲಾವ್. ಚಟ್ನಿ, ಹುರ್ಗಡ್ಲೆ ಚಟ್ನಿ.
ಸ್ಟೀಲ್ ತಟ್ಟೆ ಮೇಲೆ ಬಾಳೆ ಎಲೆ ಹಾಕಿ 3 ಪೂರಿ ಸೊಪ್ಪು ಹುಳಿ ಅಂತ ಹೇಳೋದ, ಸೊಪ್ಪು ಸಾಂಬಾರು ಅನ್ನೋದ, ಜೊತೆಗೆ ಹುರುಗಡ್ಲೆ ಚಟ್ನಿ ಕೊಟ್ಟಿರೋವಂಥದ್ದು. ನೋಡಿ ಈ ಪೂರಿ ಯಾವ ಥರ ಇದೆ ಅಂತ. ಪೂರಿ ಗೋಧಿಯಲ್ಲೇ ಮಾಡಿರುವಂಥ ಪೂರಿ ನೋಡಿ. ವಾವ್, ಹಿಂಗೆ ತಗೊಂಡು ಸಾಂಬಾರಲ್ಲಿ ಸೊಪ್ಪು ಸಾಂಬಾರು, ಸೊಪ್ಪು ಹುಳಿನ ಹಿಂಗೆ ತಗೊಂಡು ಜಸ್ಟ್ ಫುಲ್ ವಿಡಿಯೋ ನೋಡೋರಿಗೆ ಐ ಲವ್ ಯು, ನೀವೇ ನನ್ನ ಧೈರ್ಯ, ನೀವೇ ನನ್ನ ಶಕ್ತಿ, ನೀವೇ ನನ್ನ ಹುಮ್ಮಸ್ಸು ಅಂತ ಹೇಳ್ತಾ ಪಕ್ಕ ನಾಟಿ ಶೈಲಿಯ ಸೊಪ್ಪು ಸಾರು, ಟೊಮೆಟೊ ಈರುಳ್ಳಿ ಸೊಪ್ಪನ್ನು ಹಾಕಿದ್ದಾರೆ. ಭಾಳ ಅದ್ಭುತವಾಗಿದೆ ರುಚಿ. ಲೈಟಾಗಿ ಬೇಳೆ ಹಾಕಿರೋದ್ರಿಂದ ಬೇಳೆ ಫ್ಲೇವರು ಈ ಸಾಂಬಾರಿಗೆ ಎತ್ಕೊಡುತ್ತೆ ಅನ್ಬೋದು. ಇಲ್ಲ, ಸಾಂಬಾರು ಜೊತೆ ಹಿಂಗೆ ಪೂರಿ ತಗೊಂಡು ತಿಂತಾ ಇದ್ರೆ ರುಚಿ ಏನಂತೀರ, ಅಮೋಘ. ಪಕ್ಕ ನಮ್ಮ ಕರುನಾಡಿನ ಸ್ವಾದ ಅನ್ಬೋದು ಈ ಸಾಂಬಾರು. ಆ್ಯಕ್ಚುಲಿ ಪೂರಿಗೆ ಅವ್ರು ಸಾಗು ಅಂತ ಕೊಡ್ತಾರೆ, ನಾನು ಮೊದಲೆಲ್ಲ ತಿಂದಿದ್ದೀನಿ. ಬಟ್ ನನಗೆ ಅವ್ರು ಮಾಡೋವಂಥ ಸೊಪ್ಪು ಸಾಂಬಾರು ಇದೆಯಲ್ಲ, ವೆರಿ ಅಥೆಂಟಿಕ್ಕು. ಏನೋ ನಮ್ಮ ತಾಯಿನೋ ಅಜ್ಜಿನೋ ದೊಡ್ಡಮ್ಮನೋ ಚಿಕ್ಕಮ್ಮನೋ ಆ ಕಾಲದ ರುಚಿ ಇದ್ರೆ ಹೇಗಿರುತ್ತೆ ಆ ಥರ ಇರುತ್ತೆ. ಸೊಪ್ಪು ಸಾಂಬಾರು ಜೊತೆಗೆ ಈ ಪೂರಿ ಸಖತ್ತುಗರು. ಪೂರಿ ಜೊತೆಗೆ ಸೊಪ್ಪು ಸಾಂಬಾರು ತಿಂದಾಯ್ತು. ಈಗ ಹುರುಗಡ್ಲೆ ಚಟ್ನಿ, ಏನಿಲ್ಲ ಚಟ್ನಿ ಜೊತೆ ವಾವ್, ಕೆಂಪೆಣಸಿನ್ಕಾಯಿ, ಹುರುಗಡ್ಲೆ, ತೆಂಗಿನಕಾಯಿ ಹಾಕಿ ಗ್ರೈಂಡ್ರಲ್ಲಿ ರುಬ್ಬಿ ಮಾಡಿರುವಂಥ ಚಟ್ನಿ. ಒಗ್ಗರಣೆ ಹಾಕಿಲ್ಲ, ಕಲ್ಲುಪ್ಪನ್ನ ಹಾಕಿದ್ದಾರೆ ಅನ್ಸುತ್ತೆ ಚಟ್ನಿಗೆ. ಆ ಕಲ್ಲುಪ್ಪಿನ ಫ್ಲೇವರು ಭಾಳ ಚೆನ್ನಾಗಿ ಎತ್ಕೊಡುತ್ತೆ ಆ ಚಟ್ನಿ ರುಚಿ. ನೀವೇನು ಹೇಳಿ, ಆ ಕಾಲದಲ್ಲಿ ಕಲ್ಲುಪ್ಪು ಹಾಕೋರು, ರುಬ್ಬಿ ಸಾಂಬಾರು ಮಾಡೋರು. ಅದಾದಮೇಲೆ ಇನ್ನೂ ವಿಶೇಷವಾಗಿ ಹೇಳಬೇಕು ಅಂತಂದರೆ ಎಲ್ಲ ಹೋಮ್ ಮೇಡು, ಅವ್ರು ಕೈ ಮಸಾಲೆ ಹಾಕಿ ಮಾಡೋ ಅಂಥದ್ದು ಇದೆಯಲ್ಲ, ಅದು ರುಚಿ, ಅದು ಸಸ್ಯಾಹಾರಿ ಆಗಿರಲಿ ಮಾಂಸಾಹಾರಿ ಆಗಿರಲಿ, ನೆಕ್ಸ್ಟ್ ಲೆವೆಲ್ ರುಚಿ ಇರುತ್ತೆ. ಪೂರಿ ಜೊತೆಗೆ ಸೊಪ್ಪು ಸಾಂಬಾರನ್ನು ಹಿಂಗೆ ನೆಂಚ್ಕೊಂಡು ಚಟ್ನಿನೂ ಅದ್ರ ಮೇಲೆ ಇಟ್ಕೊಂಡು ತಿಂತಾಯಿದ್ರೆ, ನೀವು ಈ ಪೂರಿ ಸೊಪ್ಪು ಸಾರು ಚಟ್ನಿನ ತಿಂದ್ಬಿಟ್ಟು ಹೇಳ್ತೀರಾ ಚಿಂದಿ ಚಿಂದಿ ಗುರು. ನಮಸ್ಕಾರ. ಹಾಂ ನಮಸ್ಕಾರ ಸರ್. ಏನು ತೊಗೊಂಡ್ರಿ ಇವತ್ತು? ಇವತ್ತು ರೈಸ್ ಬಾತ್ ತೊಗೊಂಡೆ. ಹೇಗಿದೆ ರುಚಿ? ಸಖತ್ತಾಗಿದೆ ಮಾತ್ರ. ಓಕೆ. ಆ್ಯಕ್ಚುಲಿ ಇದು ನಾನು ಸೆಕೆಂಡ್ ಟೈಮ್ ಬಂದಿರೋದು. ಓಕೆ. ಫಸ್ಟ್ ಟೈಮ್ ಬಂದಾಗ ತುಂಬ ಸಖತ್ತಾಗಿತ್ತು ಅಂತ ಸೆಕೆಂಡ್ ಟೈಮ್ ಬಂದಿರೋದು. ಇವತ್ತಿಗೂ ಅದೇ ರುಚಿ ಇದೆಯಾ? ಸೇಮ್ ರುಚಿ ಇದೆ, ಸಖತ್ತಾಗಿದೆ. ಸೇಮ್ ರುಚಿ ಇದೆ. ಪಲಾವ್ಗೆ ಅವರೇ ಕಾಳಲ್ಲಿ ಹಾಕಿದ್ದಾರೆ, ಹೇಗಿದೆ? ಸೂಪರ್ ಕಾಂಬಿನೇಷನ್. ಏನು ತೊಗೊಂಡ್ರಿ ಸರ್ ಪಾರ್ಸಲು? ಸರ್ ಇಡ್ಲಿ ಸರ್, ಹೇಗಿರುತ್ತೆ ಹೇಳಿರಿ ಇಡ್ಲಿ? ಇಡ್ಲಿ ತುಂಬ ಸ್ಮೂತ್ ಆಗಿದೆ ಸರ್, ತುಂಬ ಊನ್ ರೀತಿ ಇದೆ, ಬಾಯಿಗೆ ಇಟ್ಟರೆ ಕರಗೋಗುತ್ತೆ. ಕರ್ಗೋಗುತ್ತಾ? ಓಕೆ. ಮೊದಲನೇ ಸಲ ಬರ್ತಾ ಇದ್ದೀರಾ ಇಲ್ಲಿ? ಇಲ್ಲ ರೆಗ್ಯುಲರ್ ಸರ್. ರೆಗ್ಯುಲರ್ ಆಗಿ? ಹಾಂ, ಮಾರ್ನಿಂಗ್ ಈವ್ನಿಂಗು. ಓಕೆ. ಇಡ್ಲಿಗೆ ಸೊಪ್ಪು ಸಾಂಬಾರು ಚಂದನ ಅಥವಾ ಚಟ್ನಿ ಚಂದನ? ಚಟ್ನಿ ರೆಸಿಪಿ ಸರ್, ರೆಡ್ ಚಟ್ನಿ ಕೊಡ್ತಾರೆ. ಸೊಪ್ಪು ಸಾಂಬಾರು ಡಿಫ್ರೆಂಟ್ ಮಾಡ್ತಾರೆ. ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಎರಡೂ ಚೆನ್ನಾಗಿದೆ. ರೇಟು ಚೀಪ್ ಆ್ಯಂಡ್ ಬೆಸ್ಟ್ ಆಗಿದೆ ಸರ್. 10 ರೂಪಾಯಿ ಒಂದು ಇಡ್ಲಿ ಸರ್ ಬ್ಯಾಂಗ್ಳೂರಲ್ಲಿ. ಮೊದಲನೇ ಸಲ ಬರ್ತಾ ಇದ್ದೀರಣ್ಣ? ಇಲ್ಲಣ್ಣ, ವಾರಕ್ಕೆ 2 ಸಲ ಬರ್ತಾರೆ. ಏನು ಇಷ್ಟ ನಿಮ್ಗೆ ಇಲ್ಲಿ? ಇಡ್ಲಿ. ಅಮ್ಮ ನಮಸ್ಕಾರ. ನಮಸ್ಕಾರ. ಏನು ತೊಗೊಂಡ್ರಿ ಅಮ್ಮ ಇವತ್ತು? ಇಡ್ಲಿ ವಡೆ ಹೇಗಿದೆ ರುಚಿ? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಮನೇಲಿ ಈ ಥರ ಚಟ್ನಿ ಮಾಡ್ತೀರಾ? ಹಾಂ, ಮಾಡ್ತೀವಿ. ಮಾಡ್ತೀರಾ? ಓಕೆ. ಮನೆ ಚಟ್ನಿ ಚಂದನ ಅಥವಾ ಈ ಚಟ್ನಿ ಚಂದನ? ಡಿಫ್ರೆನ್ಸ್ ಇರುತ್ತಲ್ವಾ, ಡಿಫ್ರೆನ್ಸ್ ಇದೆ. ಆದರೂ ಇದು ಚೆನ್ನಾಗಿದೆ ಚಟ್ನಿ. ಚೆನ್ನಾಗಿದೆ. ದೊಡ್ಡ ಮನ್ಸು ನಿಮ್ಮದು.
ಅಣ್ಣ ನಮಸ್ಕಾರ. ನಮಸ್ಕಾರ ಹೇಳಿ. ಏನು ತೊಗೊಂಡ್ರಿ ಅಣ್ಣ ಇವತ್ತು? ಪಲಾವ್ ತೊಗೊಂಡಿದ್ವಿ. ಹೇಗಾಯ್ತು ಅಣ್ಣ ರುಚಿ? ರುಚಿ ಟೇಸ್ಟ್ ಆಗಿದೆ. ಏನು ತೊಗೊಂಡ್ರಿ ಸರ್ ಇವತ್ತು? ಇಡ್ಲಿ ವಡೆ ಒಂದು ಹಾಫ್ ಪಲಾವ್ ತಂದಿತ್ತು. ಹೇಗಿತ್ತು ಸರ್ ರುಚಿ? ಸೂಪರ್ ಆಗಿದೆ ಸರ್, ಸೂಪರ್ ಆಗಿದೆ. ಚಕ್ಕದಾಗಿದೆ. ಎಲ್ಲ ಹೋಟ್ಲುಗಳಲ್ಲೂ ಪಲಾವು ಇಡ್ಲಿ ವಡೆ ಸಿಗುತ್ತೆ. ಬಟ್ ಆ ಹೋಟ್ಲಿಗೂ ಈ ಹೋಟ್ಲಿಗೂ ಏನು ಸರ್ ವ್ಯತ್ಯಾಸ? ಇವರು ಮಸಾಲ ಬಂದು ಇವರು ಓನ್ ಮಸಾಲ ಹಾಕ್ತಾರೆ. ಬಟ್ ಇಲ್ಲಿ ಚೆನ್ನಾಗಿದೆ. ನಾವು ಕ್ಯಾಬ್ ಒಂದು 5-6 ವರ್ಷದಿಂದ ಬರ್ತಾ ಇದ್ದೀನಿ ಸರ್ ನಾನು. ಅಣ್ಣ ತಮ್ಮಾಸ್ ಕೊಡೋ ಬೆಳಗ್ಗೆ ಬೆಳಿಗ್ಗೆ ಬಿಸಿ ಬಿಸಿ ತಿಂಡಿ. ಏನಣ್ಣ ನಿಮ್ಮ ಹೆಸರು? ನನ್ನ ಹೆಸರು ದಿನೇಶ್ ಅಂತ. ನಿಮ್ಮ ಹೆಸರು? ಸಂತೋಷ್. ಇಬ್ರನ್ನ ನೋಡಿ ನನಗೆ ಸಂತೋಷ ಆಯಿತು. ಎಷ್ಟು ವರ್ಷದಿಂದ ಮಾಡ್ಕೊಂಡಿದ್ದೀರಾ? ನಾವು ಸರ್ ನಾವೀಗ 1 ವರ್ಷದಿಂದ ಬಂದಿದ್ವಿ. ಇದು 15 ವರ್ಷ ಆಗಿದೆ ಹೋಟ್ಲ್ ಓಪನ್ ಆಗಿ. ಥ್ಯಾಂಕ್ಸ್ ಸರ್. ಏನೇನು ಸಿಗುತ್ತೆ ಅಣ್ಣ ನಿಮ್ಮ ಹೋಟ್ಲಲ್ಲಿ? ಇಲ್ಲಿ ಮಂಗಳೂರು ಬನ್ ಸಿಗುತ್ತೆ, ಪಲಾವ್ ಸಿಗುತ್ತೆ, ಪೂರಿ ಸಿಗುತ್ತೆ, ಇಡ್ಲಿ ವಡ ಸಿಗುತ್ತೆ, ತಟ್ಟೆ ಇಡ್ಲಿ, ನಾರ್ಮಲ್ ಇಡ್ಲಿ ಸಿಗುತ್ತೆ, ಸಾಂಬಾರು ಸಿಗುತ್ತೆ, ಮತ್ತು ಆಲೂ ಕುರ್ಮಾ ಸಿಗುತ್ತೆ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಓಪನ್ ಅಣ್ಣ? ಸರ್ ಬೆಳಿಗ್ಗೆ ಒಂದು 7 ಗಂಟೆಯಿಂದ ಸರ್ ರಾತ್ರಿ 12:30 1 ಗಂಟೆ ಇರುತ್ತೆ ಸರ್. 1 ಗಂಟೆ ತನಕ ಇರುತ್ತೆ. ಮಧ್ಯಾಹ್ನ ಅನ್ನ ಸಾಂಬಾರು, ಮಸಾಲ ವಡೆ ಸಿಗುತ್ತೆ, ಓಕೆ. ಒಂದೊಂದು ಟೈಮ್ ಬಜ್ಜಿ ಸಿಗುತ್ತೆ. ಇವತ್ತೇನು ರಜಾ ಇದೆಯಾ ಅಣ್ಣ? ಇವತ್ತು ಹಾಫ್ ಡೇ ಇದೆ ಸರ್, ಭಾನುವಾರ ಹಾಫ್ ಡೇ ಇದೆ. ಇದೆಲ್ಲ ದಿನ ಇರುತ್ತೆ. ಮಿಕ್ಕದೆಲ್ಲ ಇರುತ್ತೆ. ಓಕೆ. ಹೆಂಗೆ ಬರ್ಬೇಕಣ್ಣ ನಿಮ್ಮ ಹೋಟ್ಲಿಗೆ ಬರಬೇಕು ಅಂದ್ರೆ? ನಮ್ಮದು ಸರ್ ಇಲ್ಲೇ ಗುಟ್ಟಳ್ಳಿ ಇಂಗ್ಲೇಕ ಸರ್ಕಲ್ ಇದೆಯಲ್ಲ ಸರ್, ಹಂಗೆ ಸ್ಟ್ರೈಟು ಬಂದರೆ ಆಗುತ್ತೆ ಸರ್. ಬಿಲ್ವ ಆಸ್ಪತ್ರೆ ಅಪೋಸಿಟ್ ಇದೆ ಸರ್. ಭಾಳ ಅದ್ಭುತವಾದ ರುಚಿ ಕೊಡ್ತಾ ಇದ್ದೀರಿ. ಹೌದು ಸರ್. ನಿಮಗೆ, ನಿಮ್ಮ ಕುಟುಂಬದವ್ರಿಗೆ, ನಿಮ್ಮ ಪರಿವಾರಕ್ಕೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ನಮಸ್ಕಾರ.